ಇದೇನಿದು ಸ್ನೇಹಿತರೆ, ನಿನ್ನೆ ನದಿ ದಡದಲ್ಲಿರುವಂತಹ ಒಂದು ಸುಂದರವಾದ ಪ್ರಕೃತಿ ತಾಣವನ್ನು ತೋರಿಸಿರುವಂತಹ ಜೀವನ ಚೈತ್ರ ಇವತ್ತಿದೇನಿದು? ನದಿ ತೀರದಿಂದ ಡೈರೆಕ್ಟಾಗಿ ಬೆಟ್ಟ ಗುಡ್ಡಗಳ ನಡುವೆ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದ್ದೀರಾ? ಹೌದು ಸ್ನೇಹಿತರೆ, ನದಿ ತೀರ ನೋಡಿದ ಮೇಲೆ ನದಿ ತೀರಕ್ಕೆ ಜೀವ ತುಂಬುವಂಥದ್ದು ಪ್ರಕೃತಿ ಅಂದರೆ ಕಾಡು. ಕಾಡಿನ ಮಧ್ಯೆ ನಮ್ಮದೊಂದು ಸುಂದರವಾದಂಥ ಪಯಣ. ಹಕ್ಕಿಗಳ ಚಿಲಿಪಿಲಿ ನಾದ, ಸೂರ್ಯ ಉದಯಿಸುತ್ತಿರುವ ಸಮಯ. ಅಂದರೆ ಈ ಬೆಟ್ಟ ಗುಡ್ಡ ಗಾಡುಗಳಲ್ಲಿ ಸೂರ್ಯನ ಉದಯ ಸುಮಾರು ತಡವಾಗಿಯೇ ಬರುತ್ತಾನೆ ಸೂರ್ಯದೇವ. ಪ್ರಕೃತಿ ಸೌಂದರ್ಯದ ನಡುವೆ ಸೂರ್ಯನ ಉದಯದ ನಡುವೆ ನಮ್ಮ ಪ್ರಯಾಣ 9 ಗಂಟೆ 10 ಗಂಟೆಯ ಸಮಯಕ್ಕೆ ಗುಡ್ಡ ಗಾಡುಗಳನ್ನು ಹತ್ತುವ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಬಸ್ಸಿನಲ್ಲಿ ನಮ್ಮ ಪಯಣ. ಕೆಳಗಡೆ ಪಾತಾಳ, ಮೇಲ್ಗಡೆ ಭೂಲೋಕ ಅನ್ನೋ ಜೊತೆಗೆ ಸುಂದರವಾದಂತಹ ಪ್ರಪಾತ ಒಂದು ಕಡೆಯಾದರೆ, ಒಂದು ಕಡೆ ಪರ್ವತ ಶ್ರೇಣಿ. ಕೆಳಗಡೆ ಬಿದ್ದೆವೆಂದರೆ ನಮ್ಮ ದೇಹದ ಒಂದೇ ಒಂದು ಮೂಳೆ ತುಂಡುಗಳು ಸಹಿತ ಸಿಗಲಾರದು. ನಾವು ಕಾಡು ಪ್ರಾಣಿಗಳಿಗೆ ಆಹಾರವಾಗಿ ಹೋಗುತ್ತೇವೆ. ಸುಂದರ ಪ್ರಕೃತಿ, ಅಲ್ಲಿ ಅಲ್ಲಿ ಕಾಣುವಂತಹ ಇರುವಂತಿಗೆ ಹೂವಿನ ಗಿಡ, ಬಣ್ಣ ಬಣ್ಣದ ಚಿತ್ತಾರದ ನಡುವೆ ನಮ್ಮನ್ನು ಸ್ವಾಗತಿಸುವುದು ಕಾಡು ಪ್ರಾಣಿಗಳ ಒಟ್ಟಿಗೆ ಬಟರ್ಫ್ಲೈ ಅಂದರೆ ಬಣ್ಣ ಬಣ್ಣದ ಸುಂದರ ಚಿಟ್ಟೆಗಳು. ನಮ್ಮ ಪಯಣ ಶುರುವಾಗಿರೋದೇ ಹಿಮತ್ ಗೋಪಾಲಸ್ವಾಮಿ ದೇವರ ದರ್ಶನಕ್ಕೆ. ನೋಡಿ, ಎಷ್ಟು ಕಾಡುಗಳ ಮಧ್ಯೆ ಹಾದು ಹೋಗುವುದು ಈ ಬಸ್ಸು. ಘಟ್ಟವನ್ನು ಹತ್ತಿ ಹತ್ತಿ ಓಡುತ್ತಾ ಓಡುತ್ತಾ ನಾವೆಲ್ಲರೂ ನಂಬಿರುವುದು KSRTC ಬಸ್ಸಿನ ಚಾಲಕರ ಮೇಲೆ ನಂಬಿಕೆ ಇಟ್ಟು ನಮ್ಮ ಪಯಣವನ್ನು ಶುರು ಮಾಡಿದರೆ, ನೀವೇ ನೋಡುತ್ತಿರುವಂತೆ ನಿಮ್ಮ ಕಣ್ಣಿಗೆ ಕಾಣಿಸಿರುವಂತೆ ಕೆಳಗಡೆ ಇಣುಕಿ ನೋಡಿದರೆ ಪ್ರಪಾತ, ಮೇಲುಗಡೆ ಇಣುಕಿ ನೋಡಿದರೆ ಪರ್ವತ. ಹೀಗೆ ಅದರ ನಡುವೆ ಮಧ್ಯದಲ್ಲಿ ಸಾಗಿದರೆ ಸಿಗುವುದೇ ಹಿಮತ್ ಗೋಪಾಲ ಬೆಟ್ಟ. ಅರ್ಧರ್ಧ ಗಂಟೆಗೂ ಪ್ರಕೃತಿ ಸೌಂದರ್ಯ ಬದಲಾಗುತ್ತಿರುತ್ತದೆ. ಸೂರ್ಯನ ಕಿರಣ ಭೂಸ್ಪರ್ಶ ಮಾಡುವುದು ನಿಧಾನವಾಗಿ ಮಾಡಿ ನಿಧಾನವಾಗಿ ಹೋಗುತ್ತಾನೆ ಸೂರ್ಯದೇವ. ಅದೆಷ್ಟೋ ಗುಡ್ಡ ಗಾಡು ಘಟ್ಟಗಳ ಮಧ್ಯೆ ಇಲ್ಲಿ ಸುಂದರವಾದ ರಸ್ತೆ ನಿರ್ಮಾಣ ಮಾಡಿದವರಿಗೆ ಸಲಾಂ ಹೊಡೆಯಲೇಬೇಕು. ಸರಿಸುಮಾರು ಇದು 13ನೇ ಶತಮಾನದ, ಅಂದರೆ ಹೊಯ್ಸಳ ರಾಜರು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂಬಂತೆ ಕೇಳಿಬರುತ್ತದೆ. ಅದು ಯಾವ ಕಾರಣಕ್ಕಾಗಿ ಮಾಡಿದ್ದಾರೋ ಇತಿಹಾಸ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಆದರೂ ಸಹಿತ ಗೋಪಾಲ ಅಂದರೆ ಗೋವುಗಳನ್ನು ಕಾಯ್ದು ಗೋವಿನ ಪ್ರಿಯರಾಗಿರುವಂತಹ ಗೋಪಾಲಕೃಷ್ಣ ಸ್ವಚ್ಛಂದವಾದಂತಹ ಸುತ್ತ ಹಸಿರಿನ ಮಧ್ಯೆ ಕೊಳಲನ್ನು ಊದುತ್ತಾ ಗೊಲ್ಲಗೌಡನಾಗಿ ಕೃಷ್ಣನು ಕೊಳಲನ್ನು ಊದುತ್ತಾ ಪ್ರಾಣಿಗಳ ಮಧ್ಯೆ ರಾರಾಜಿಸುತ್ತಿರುವುದು ಹಿಮತ್ ಗೋಪಾಲಸ್ವಾಮಿ ಬೆಟ್ಟ. ನಮಗೆ ಹಿಮ ಸಿಕ್ಕಿಲ್ಲ ಸ್ನೇಹಿತರೆ. ನಾವು ಹೋಗಿರೋದು ಸರಿಸುಮಾರು 9 ಗಂಟೆ 9:30 ಸಮಯವಾಗಿದ್ದರಿಂದ ಇಲ್ಲಿ ಸೂರ್ಯದೇವನ ಸಿಂಚನವಾಗಿ ಬಿಟ್ಟ ಕಾರಣ ಸಿಕ್ಕಲೇ ಇಲ್ಲ. ನಿಮಗೇನಾದ್ರು ಹಿಮ ಬೇಕೆಂದರೆ ನೀವು 8:30 ಮೊದಲ ಬಸ್ಸಿನ ಸಮಯಕ್ಕೆ ನೀವು ಬುಡದಲ್ಲಿ, ಅಂದರೆ ಈ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಕೇವಲ KSRTC ಬಸ್ಸಿನ ವ್ಯವಸ್ಥೆ ಮಾತ್ರ ಇದೆ. ನಮ್ಮ ಸ್ವಂತ ವಾಹನವನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. 5 ಕಿಲೋಮೀಟರ್ ಪೂರ್ವದಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಬಸ್ಸಿಗೆ ಮಾತ್ರ ನಾವು ಬರಲು ಸಾಧ್ಯ. ಆ ಬಸ್ಸಿನ ಆರಂಭ ಬೆಳಿಗ್ಗೆ 8:30ರಿಂದ ಸಾಯಂಕಾಲ 4:30 5 ಗಂಟೆಯವರೆಗೆ ಮಾತ್ರ ಪ್ರಯಾಣಕ್ಕೆ ಈ ಪ್ರದೇಶ ಸೂಕ್ತ. ಆಮೇಲೆ ಕಾಡು ಪ್ರಾಣಿಗಳೇ ಮಹಾರಾಜರಂತೆ ಇಲ್ಲಿ ಕೃಷ್ಣನ ಆರಾಧನೆಯನ್ನು ಮಾಡೋದಕ್ಕೆ ಕಾಡು ಪ್ರಾಣಿಗಳು ಬರುತ್ತವೆ ಸ್ನೇಹಿತರೆ. ಮಧ್ಯದಲ್ಲಿ ಗೋಪಾಲಸ್ವಾಮಿ ಕೊಳಲನ್ನು ಊತ್ತಿದ್ರೆ ಸುತ್ತಲೂ ಕಾಡುಗಳಿಂದ
ಅಲಂಕೃತಗೊಂಡು ರಾರಾಜಿಸುತ್ತಿರುವುದು ಗೋಪಾಲಕೃಷ್ಣ. ಸುಂದರ ಪ್ರಕೃತಿಯ ನಡುವೆ ನಮಗೆ ಕಾಡು ಪ್ರಾಣಿಗಳ ದರ್ಶನ ಅಂದರೆ ಜಿಂಕೆಯ ದರ್ಶನ ಕೂಡ ಆಯಿತು. ಈ ತಂತಿಗಳು ಕಾಡು ಪ್ರಾಣಿಗಳ ಹಾವಳಿಯಿಂದ ರಕ್ಷಿಸಿಕೊಳ್ಳಲು ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ವಿದ್ಯುತ್ ತಂತಿ. ಇದನ್ನು ಕಿಟ್ಟಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ದೇವಸ್ಥಾನ ಇರುವುದು ಮೈಸೂರಿಂದ ಸರಿಸುಮಾರು 60 ಕಿಲೋಮೀಟರ್ ದೂರದ ಪ್ರಕೃತಿಯ ನಡುವೆ. ಈ ಪ್ರವಾಸಿ ತಾಣಕ್ಕೆ ಹೋಗಲು ಮೇಲ್ಗಡೆ ಅಂಗಡಿಗಳ ವ್ಯವಸ್ಥೆ ಇಲ್ಲ ಸ್ನೇಹಿತರೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆಯಂತೆ. ನೀವೇನಾದರೂ ಪ್ರಕೃತಿಯ ನಡುವೆ ಊಟ ಮಾಡಬೇಕೆಂದು ಬಯಸಿದರೆ ಅಲ್ಲಿ ಗೋಪಾಲಕೃಷ್ಣನ ಪ್ರಸಾದ ಮಧ್ಯಾಹ್ನ ಇರುತ್ತದೆ. ಅದರ ಜೊತೆಗೆ ನಿಮ್ಮ ಊಟದ ಬಾಕ್ಸನ್ನು ಕೂಡ ತೆಗೆದುಕೊಂಡು ಹೋಗಬಹುದು. ಆದರೆ ಒಂದು ವಿಷಯವನ್ನು ನೆನಪಿಡಿ, ಇದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ. ಇಲ್ಲಿ ಒಂದೇ ಒಂದು ಚೂರು ಅಂದರೆ ಅಕ್ಕಿ ಕಡಿಯಷ್ಟು ಕೂಡ ಪ್ಲಾಸ್ಟಿಕ್ಕನ್ನು ಕಾಣಲು ಸಾಧ್ಯವಿಲ್ಲ. ಅಷ್ಟು ಸುಂದರವಾಗಿ ಪ್ಲಾಸ್ಟಿಕ್ ಮುಕ್ತವಾದಂತಹ ಪ್ರದೇಶವಾಗಿದೆ. ಅದಕ್ಕೋಸ್ಕರ ನಿಮಗೆ ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಮಾಡಿಯೇ ಬಿಡುತ್ತಾರೆ. ನೀವು ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ಪ್ಲಾಸ್ಟಿಕ್ ಬಾಟಲ್ ಇರ್ಬೋದು, ಪ್ಲಾಸ್ಟಿಕ್ ಕವರ್ಗಳಿರ್ಬೋದು, ಅದೆಲ್ಲವನ್ನು ಬಿಟ್ಟು ನೀವು ಪ್ಲಾಸ್ಟಿಕ್ ರಹಿತವಾಗಿರುವಂತಹ ಡಬ್ಬಗಳಲ್ಲಿ ಊಟ ನೀರನ್ನು ತೆಗೆದುಕೊಂಡು ಹೋದರೆ ಮಾತ್ರ ನಿಮಗೆ ಅಲ್ಲಿ ಒಳಗಡೆ ಬಿಡಲು ಸಾಧ್ಯ. ಇಲ್ಲ ಅಂದರೆ ಚೆಕ್ ಪೋಸ್ಟಲ್ಲೇ ಅವುಗಳನ್ನೆಲ್ಲ ಬಿಟ್ಟು ಹೋದರೆ ಮತ್ತೆ ಪುನಃ ನೀವು ಮನೆಗೆ ಹೋಗಬೇಕಿದ್ರೆ ಆ ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ನಿಮಗೆ ಪರ್ಮಿಷನ್ ಇದೆಯೇ ಹೊರತು ನೀವು ಮೇಲ್ಗಡೆ ಬಸ್ಸಿಗೆ ಹತ್ತಬೇಕಿದ್ದರೆ ಚೆಕ್ ಪೋಸ್ಟಲ್ಲಿ ಪ್ಲಾಸ್ಟಿಕ್ಕನ್ನು ಬಿಡುವುದಿಲ್ಲ. ನೋಡಿ, ನಮ್ಮನ್ನು ತಂದು ಇಲ್ಲಿ ಸುಂದರ ಪ್ರದೇಶಕ್ಕೆ ನಿಲ್ಲಿಸಿರುವಂತಹ ಬಸ್ ಇದೇನೆ. ಕರ್ನಾಟಕದಿಂದ ಬಸ್ಸಿನ ವ್ಯವಸ್ಥೆ ಇದೆ. ಸರಿಸುಮಾರು 10 ನಿಮಿಷಕ್ಕೊಂದೊಮ್ಮೆ ಬಸ್ಗಳು ಆ ಕಡೆಯಿಂದ ಈ ಕಡೆ ಓಡಾಡುತ್ತಾ ಇರುತ್ತದೆ. ಆ ಕೆಳಗಡೆಯಿಂದ ಜನರನ್ನು ಮೇಲುಗಡೆಗೆ ತಂದಿಳಿಸಿದರೆ ಮೇಲುಗಡೆಯಿಂದ ಜನರನ್ನು ಕೆಳಗಡೆಗೆ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಿ ನಮ್ಮನ್ನು ರಕ್ಷಿಸುತ್ತದೆ. ಪ್ರಕೃತಿಯಂತೂ ಸುಂದರವಾಗಿದೆ. ಅಲ್ಲಿ ಗೋಪಾಲನ ಕೃಷ್ಣನ ಕೊಳಲು ಮಾತ್ರ ಅದ್ಭುತ. ನಿಮಗೇನಾದರೂ ಹಿಮ ಬೇಕೆಂದಿದ್ದರೆ ಬೆಳಿಗ್ಗೆ 8:30ಕ್ಕೆ ಆರಂಭವಾಗುವಂತಹ ಬಸ್ಸಿನ ಸೇವೆಯ ಸಮಯಕ್ಕೆ ನೀವು 5 ಕಿಲೋಮೀಟರ್ ಹಿಂದಿನ ಚೆಕ್ ಪೋಸ್ಟಲ್ಲಿ ನಿಂತರೆ, ಆ ಊರಿನ ಹೆಸರು ನೆನಪು ನನಗಿಲ್ಲ ಸ್ನೇಹಿತರೆ, ಅಲ್ಲಿ ಹೋಗಿ ನಿಂತರೆ ನೀವು ಇಲ್ಲಿಗೆ ಬಂದು ಮುಟ್ಟುವುದರೊಳಗೆ 15ರಿಂದ 20 ನಿಮಿಷ, ಆಲ್ಮೋಸ್ಟ್ 8:00ವರೆಗೆ ನೀವು ಅಲ್ಲಿದ್ದರೆ, ಚೆಕ್ ಪೋಸ್ಟಲ್ಲಿದ್ದರೆ ಗೋಪಾಲಸ್ವಾಮಿ ಸನ್ನಿಧಾನಕ್ಕೆ ಹೋಗೋದು 8:45, 9 ಗಂಟೆಯ ಒಳಗಡೆ ನೀವು ತಲುಪ್ತೀರಾ. ಆವಾಗ ಹಿಮದ ಮಳೆ, ಸುರಿಮಳೆಯೇ ನಿಮಗೆ ಸುಂದರ ನೋಟವನ್ನು ನೋಡ್ಬೋದು. ನನ್ನ ಹತ್ತಿರ ಎಷ್ಟು ಸಾಧ್ಯವೋ ಅಷ್ಟು ವಿಡಿಯೋವನ್ನು ಮಾಡಿದ್ದೇನೆ ಸ್ನೇಹಿತರೆ. ಪುಟ್ಟ ಮಗಳನ್ನು ಇಟ್ಟುಕೊಂಡು ಅವಳ ಆಗು ಹೋಗುಗಳನ್ನು ವಿಚಾರಿಸುತ್ತಾ ಒಂದಿಷ್ಟು ತಾಣಗಳು ಸುತ್ತಾಡುವುದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಕನಸಾಗಿರುತ್ತೆ. ಕೇವಲ ಹೆಣ್ಣು ಮಗಳು ಮನೆಯ ಕೆಲಸಕ್ಕೆ ಮಾತ್ರ ಸೀಮಿತವಾಗಿರದೆ ಈ ರೀತಿ ಪ್ರಕೃತಿ ಸೌಂದರ್ಯನ ಸವಿಯಬೇಕೆಂಬ ಆಸೆ ಕೂಡ ಇರುತ್ತೆ ಅಲ್ವ ಸ್ನೇಹಿತರೆ. ಹಾಗಾಗಿ ಹೋಗಿರುವಾಗ ಈ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದೆ. ಈ ವಿಡಿಯೋ ರೆಕಾರ್ಡ್ ಮಾಡಿರೋದು ಕೇವಲ ಯೂಟ್ಯೂಬ್ಗೋಸ್ಕರ ಮಾಡಿರೋದಂತೂ ಅಲ್ಲ. ನನ್ನ ಒಂದು ಖುಷಿಗೆ, ಸಂತೋಷಕ್ಕಾಗಿ ವಿಡಿಯೋ ರೆಕಾರ್ಡ್ ಮಾಡಿರೋದನ್ನು ಅಲ್ಲಿ ನಿಮಗೇನಾದರೂ ಜಿಂಕೆ ಕಾಣಿಸ್ತಾ ಇದ್ದರೆ ಕಮೆಂಟ್ಸ್ ಹಾಕಿ ಸ್ನೇಹಿತರೆ. ಯಾಕೆಂದರೆ ಅಲ್ಲಿ ನನಗೆ ಜಿಂಕೆ ಕಾಣಿಸ್ತು. ನಾನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡುವ ಪ್ರಯತ್ನ ಪಟ್ಟಿದ್ದೇನೆ, ಆದರೆ ನಿಮಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ. ಯಾಕೆಂದರೆ ಇದೊಂದು ಸಣ್ಣ ಪುಟ್ಟ ಮೊಬೈಲು. ನಾವು ಮಾತಾಡೋದಕ್ಕೆ ಅಂತ ಬಳಸಿರೋ ಮೊಬೈಲನ್ನು ಈ ರೀತಿಯಾಗಿ ಯೂಸ್ ಮಾಡಿಕೊಂಡ್ರೆ ಹೆಣ್ಮಕ್ಳು ಪ್ರಯೋಜನ ಪಡ್ಕೊಂಡ್ರೆ ತಪ್ಪೇನಿಲ್ಲ ಅಲ್ವಾ ಸ್ನೇಹಿತರೆ. ಕೇವಲ ಕಸ ಮುಸುರೆ ಪಾತ್ರೆ ತೊಳೆಯೋದಕ್ಕೆ ಮಾತ್ರ ಹೆಣ್ಮಕ್ಳು ಸೀಮಿತವಾಗಿಲ್ಲ ಇವತ್ತಿನ ಕಾಲದಲ್ಲಿ. ಆದರೆ ಕಲಿತಂಥ ಹೆಣ್ಮಕ್ಳು, ಆದರೆ ನಮ್ಮಂಥ ಕಲಿಯದೇ ಇರುವಂಥ ಹೆಣ್ಮಕ್ಳು ಈ ಥರ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿ ಲಕ್ಕಿದ್ದರೆ ಖಂಡಿತ ಯಶಸ್ಸು ಸಿಗತ್ತೆ. ಅನ್ಲಕ್ಕಿ ಆಗಿದ್ದರೆ ಯಶಸ್ಸು ಇದರಲ್ಲಿ ತುಂಬಾ ಕಷ್ಟ ಯೂಟ್ಯೂಬ್ ವಿಡಿಯೋ ಮಾಡೋದು. ನಾನು ಅನ್ಲಕ್ಕಿನೇ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಪ್ರಕೃತಿ ಸೌಂದರ್ಯವನ್ನು ನೋಡಿ ಮುಗಿಸಿಕೊಂಡು ನಾವು ಹೊರಟಿರುವುದು ಮತ್ತೆ ಮನೆಯ ಕಡೆ. ನಾವು ಈಗ ಬಸ್ಸಿನಲ್ಲಿ ಕೆಳಗಡೆ ಇಳಿತಾ ಇದ್ದೀವಿ ಅಂದರೆ ಮೈ ಝಲ್ ಅನ್ನೋದಂತೂ ಸಹಜ. ಎಷ್ಟು
ಕೆಳಗಡೆ ಹೋಗುತ್ತೇವೋ ಅಷ್ಟು ಬೇಗ ನಮ್ಮ ಮನೆ ತಲುಪುತ್ತದೆ. ಆದರೆ ಇಲ್ಲಿ ಕೇವಲ ಬಸ್ಸಿನ ವ್ಯವಸ್ಥೆಯಲ್ಲಿ ಮಾತ್ರ ನಾವು ಬರುವುದು ಉತ್ತಮ. ಏಕೆಂದರೆ ಪ್ರತಿನಿತ್ಯ ಚಲಿಸುವಂತಹ KSRTC ಬಸ್ಸಿನ ಡ್ರೈವರ್ಗಳಿಗೆ ಈ ದಾರಿಯ ಅನುಭವವಿದೆ. ಆದರೆ ನಾವೇನಾದರೂ ಹೊಸದಾಗಿ ತೆಗೆದುಕೊಂಡು ವಾಹನವನ್ನು ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ಹೋಗುವುದಾದರೆ ಈ ಥರ ಬಸ್ಸಿನಲ್ಲಿ ಹೋದರೆ ಉತ್ತಮ. ನೋಡಿ ಕೆಳಗಡೆ ಎಷ್ಟು ಆಳವಾದಂತಹ ಪ್ರಪಾತವಿದೆ ಎಂದು. ಹಾಗಾಗಿ ನನ್ನ ಒಂದಿಷ್ಟು ಸಮಯವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ. ಮಗಳೊಟ್ಟಿಗೆ ಮಾತಾಡ್ತಾ ಆಟ ಆಡ್ತಾ ನನ್ನ ಒಂದು ವಿಡಿಯೋಕ್ಕೆ ಅದಕ್ಕೊಂದು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಹಾಕೋಣ ಅಂತ ಅನ್ನಿಸ್ಕೊಂಡು ಹಾಕಿರೋದೇ ವಿನಃ ವಿಡಿಯೋ ಯೂಟ್ಯೂಬ್ಗೋಸ್ಕರ ವಿಡಿಯೋ ಮಾಡಿರೋದು ಖಂಡಿತವಾಗಿಯೂ ಅಲ್ಲ. ನೀವೇನಾದರೂ ಇಷ್ಟೊಂದು ದೊಡ್ಡದು ವಿಡಿಯೋ ಹಾಕಿದ್ದಾರೆ ಅಂತ ಅಂದ್ಕೋಬೇಡಿ. ಇಷ್ಟು ಯಾರಾದರೂ ನೋಡಿ ನನಗೇನಾದರೂ ಒಂದು ಪ್ರಯೋಜನ ಆದರೆ ಆಗಬಹುದು ಎಂಬ ಒಂದು ಪುಟ್ಟ ಆಸೆಯಿಂದ ಪ್ರಯತ್ನ ಪಟ್ಟಿರೋದು ಅಷ್ಟೇ. ಇಲ್ಲ ಅಂದರೆ ಈಗ ಯೂಟ್ಯೂಬ್ ಚಾನಲ್ 2 ಡಿಲೀಟ್ ಆದ ಮೇಲೆ ಆಗೊಮ್ಮೆ ಈಗೊಮ್ಮೆ ಮಾತ್ರ ನಾನು ವಿಡಿಯೋವನ್ನು ಮಾಡಿ ಹಾಕುತ್ತಿದ್ದೇನೆ, ಹೊರತಾಗಿ ಪ್ರತಿನಿತ್ಯ ವಿಡಿಯೋವನ್ನು ಹಾಕುತ್ತಿಲ್ಲ. ಅದರ ಪ್ರಯತ್ನದಲ್ಲಿ ನಾನು ಕೆಟ್ಟಿದ್ದೇನೆ ಅಂತಲೇ ಹೇಳ್ಬೋದು. ಎಷ್ಟೇ ಪ್ರಯತ್ನ ಪಟ್ಟರೂ ಫಲ ಸಿಗದ ಕಾರಣ ಈಗ ಆಗೊಮ್ಮೆ ಈಗೊಮ್ಮೆ ನನ್ನದೊಂದು ಯೂಟ್ಯೂಬ್ ಚಾನಲ್ ಇತ್ತು ಎಂಬ ಒಂದು ಹಳೆಯ ನೆನಪಿಗೋಸ್ಕರ ಮಾತ್ರ ಈಗ ವೀಡಿಯೋಸ್ನ ಹಾಕ್ತಾ ಇದ್ದೇನೆ. ನೋಡಿ ನಮ್ಮ ಬಸ್ಸಿನ ಪಯಣ ಮನೆಯ ಕಡೆಗೆ ಹೋಗ್ತಾ ಇದ್ದೇವೆ. ಆ ಸೌಂದರ್ಯ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಕೆಳಗಡೆ ಹತ್ತಬೇಕು. ಇದು ಸಮುದ್ರ ಮಟ್ಟದಿಂದ ಸರಿಸುಮಾರು 4000 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿದೆ ಎಂಬಂತಹ ಮಾಹಿತಿ ನನಗೆ ಸಿಕ್ಕಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ನನಗೆ ತಿಳಿದಿಲ್ಲ. ನಿಮಗೇನಾದರೂ ಗೊತ್ತಿದೆ ಅಂದರೆ ಕಮೆಂಟ್ಸ್ ಹಾಕಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅನಂತವಾದಂತಹ ಧನ್ಯವಾದಗಳು. ನಾನು ಪ್ರಕೃತಿ ಸೌಂದರ್ಯ ನೋಡೋದರೊಟ್ಟಿಗೆ ನಿಮಗೂ ಸಹಿತ ಈ ಪ್ರಕೃತಿಯನ್ನು ತೋರಿಸುವಂತಹ ಹಿಮದ್ ಗೋಪಾಲಸ್ವಾಮಿ ಬೆಟ್ಟವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಯಾಕೆ ವೇಣುಗೋಪಾಲನ ತೋರಿಸಿಲ್ಲ ಅಂತ ಬೈಕೋಬೇಡಿ. ಅಲ್ಲಿ ಮೊಬೈಲ್ ಮತ್ತು ಕ್ಯಾಮ್ರಾ ಅಲೋ ಇಲ್ಲ ಸ್ನೇಹಿತರೆ. ಈ ದೇವಸ್ಥಾನವನ್ನು ಗೌರ್ಮೆಂಟ್ ನಿಭಾಯಿಸ್ತಾ ಇದೆ. ನಿಮಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ. ಸಾಯಂಕಾಲ 4:30 ಒಳಗಡೆ ಹೋಗಿ ಮತ್ತೆ ಕೆಳಗಡೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಇಲ್ಲ ಅಂದರೆ ಇದು ಕಾಡು ಪ್ರಾಣಿಗಳ ತಾರಣ. ಇಲ್ಲಿ ಬಂಡೀಪುರ ಅಭಯಾರಣ್ಯ ಕೂಡ ಹತ್ತಿರದಲ್ಲಿ ಬಂದಿರುವುದರಿಂದ ಆನೆ, ಹುಲಿ, ಜಿಂಕೆ, ಚಿರತೆ ಎಲ್ಲ ಕಾಡು ಪ್ರಾಣಿಗಳು ಬರುತ್ತವೆ. ನಿಮಗೇನಾದರೂ ಕಂಡರೆ ಕಿರುಚಿ, ಹಾರಾಡಿ, ಹೂರಾಡಿ ಅವರನ್ನು ಭಯಪಡಿಸಿ ನಿಮ್ಮ ಜೀವಕ್ಕೂ ಅಪಾಯವನ್ನು ತೆಗೆದುಕೊಳ್ಳಬೇಡಿ. ಇದು ನಾವು ಕೆಳಗಡೆ ಇಳಿಯುತ್ತಾ ಬಂದಿರುವಾಗ ಕೃಷಿ ಭೂಮಿ ನಮ್ಮನ್ನು ಸ್ವಾಗತಿಸುತ್ತದೆ. ಹೋಗಬೇಕಿದ್ದರೆ ಒಂದು ಕಡೆ ಪ್ರಕೃತಿ ಸೌಂದರ್ಯ ಜೊತೆಗೆ ನಮ್ಮನ್ನು ಕೈ ಬೀಸಿ ಕರೆಯುವುದು ರೈತನ ಹೊಲ ಗದ್ದೆಗಳು, ಹಸು, ಅಲ್ಲಿ ಉಳುವ ರೈತನ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವ ರೈತ ಮಹಿಳೆಯರು, ರೈತರನ್ನು ನಾವು ನೋಡಬಹುದು. ಧನ್ಯವಾದಗಳು ಸ್ನೇಹಿತರೆ.